ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾವು ನಿಮ್ಮವ MI ಅದು ಮಲ್ಲಪ್ಪ ಜೋತವರು. ಆದ್ಮೇಲೆ ಇವತ್ತು ನಿಮಗೆ ಗೊತ್ತದ, ಎರಡೂ ಕಡೆ, ಒಂದು ಕಡೆ ಸಂಸತ್ತು, ಇನ್ನೊಂದು ಕಡೆ ವಿಧಾನಸಭೆ ನಡೀತಾ ಇದ್ದಾವೆ, ಚರ್ಚೆಗಳಾಗ್ತಾ ಇದ್ದಾವೆ. ದೇಶದ ರಾಜ್ಯದ ಸಮಸ್ಯೆಗಳ ಬಗ್ಗೆ ಜೋರ್ದಾರ್ ಚರ್ಚೆಗಳಾಗ್ತಾ ಇದ್ದಾವೆ. ಆದರೆ ಇಲ್ಲೆಲ್ಲ ನೋಡ್ರಿ, ನೀವು ಸಾಮಾನ್ಯವಾಗಿ ಗಮನಿಸ್ರಿ, ಈ ಅದರಲ್ಲೂ ಸಂಸತ್ನಲ್ಲ, ನಿಜವಾಗಿಯೂ ಸಂಸತ್ತು ಈ ದೇಶದ ಸಮಸ್ಯೆಗಳನ್ನು ಚರ್ಚೆ ಮಾಡೋ ದೊಡ್ಡ ಒಂದು ಪಂಚಾಯತ್ ಕಟ್ಟದು. ಅಲ್ಲೇ ಈ ಸಂದರ್ಭದಲ್ಲಿ ಮೋದಿಯವರು ಇರಲೇಬೇಕಾದಂಥದ್ದು, ಪ್ರಧಾನಿಯವರು. ಯಾಕಂತಂದರೆ ಈ ಸಂಸತ್ತಿನಲ್ಲಿ ಈ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದ್ರಿಂದಾಗಿ ವಿರೋಧ ಪಕ್ಷಗಳು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುವಂಥ ಈ ಸಂದರ್ಭ, ಅದರಲ್ಲೂ ಬಜೆಟ್ ಸೆಷನ್, ಈ ಸಂದರ್ಭದಲ್ಲಿ ವಿದೇಶ ಯಾತ್ರೆಗೆ ಹೋಗಿದ್ದಾರೆ. ವಿಧಾನಸಭೆಯಲ್ಲೂ ಸಹಿತ ಇಂಥ ಪರಿಸ್ಥಿತಿ ಇಲ್ಲದೆ ಹೋದರೂ ಯಾವ್ಯಾವುದು ವಿಷಯಗಳ ಬಗ್ಗೆ ಚರ್ಚೆ. ಮುಖ್ಯವಾಗಿ ನಾವು ಸಂಸತ್ತಿನ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟು ಮಾತಾಡೋಣ ಈಗ. ಯಾಕಪ್ಪ ಅಂತಂದ್ರೆ ಸಂಸತ್ತು ಇದ್ದಿದ್ದು ಇಡೀ ದೇಶದ ಸಮಸ್ಯೆಗಳ ಪರಿಹಾರ ಕೇಂದ್ರ. ಏನಿದ್ದು ಅಲ್ಲಿ ಚರ್ಚೆ ಆಗಲೇಬೇಕು. ಆದರೆ ಇವು ಆಗ್ತಾ ಇದ್ದಾವ, ವಿರೋಧ ಪಕ್ಷಗಳು ನಿರ್ವೀರ್ಯಾಗಿದ್ದಾವ, ಶಕ್ತಿ ಅಲ್ವ ಅವು. ಅದಕ್ಕಾಗಿ ಇವತ್ತು ಸಂಸತ್ನ ಚರ್ಚೆ ಆಗ್ತಾ ಇಲ್ವ? ಇಲ್ಲ, ತಪ್ಪು. ಇವತ್ತು ಸಂಸತ್ನಲ್ಲೇ ವಿರೋಧ ಪಕ್ಷಗಳು ಗಟ್ಟಿಮುಟ್ಟಾಗಿದ್ದಾವ, ಒಂದು ರೀತಿ ಸಮಕುಸಿದ್ದಂಗದ. ಇವತ್ತು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಅಲ್ಲಿ ಬಂದು ನಿಂತಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಇರ್ಬೋದು, ಜೊತೆಗೆ ಅವರ ತಂಗಿ ನಮ್ಮ ವಾಡ್ರಾ ಇರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ವಿರೋಧ ಪಕ್ಷ ನಾಯಕರಿರ್ಬೋದು, ಅವರೆಲ್ಲರೂ ಇವತ್ತು ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಎಲ್ಲಿದಪ್ಪ ನಮ್ಮ ದೇಶದ ಪರಿಸ್ಥಿತಿ, ಶಿಕ್ಷಣ ಏನಾಗ್ಯದ, ಯಾವ ಹಂತಕ್ಕದ, ಅದೇ ಕಾಲಕ್ಕೆ ಆರೋಗ್ಯ ಯಾವ ಹಂತಕ್ಕದ, ಮತ್ತು ಎಲ್ಲರಿಗೂ ಆರೋಗ್ಯದಾನ ಈ ದೇಶದ್ದು, ಏನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಅತಿ ಗಂಭೀರವಾದಂಥ ಪರಿಸ್ಥಿತಿ ಏನಪ್ಪ ಅಂದ್ರೆ ಬಡತನ ಯಾವ ಪರಿಸ್ಥಿತಿ ಅದ. ನೀವೆಲ್ಲ ಹೇಳ್ತಾ ಇದ್ದೀರಿ 3ನೇ ಶ್ರೀಮಂತ ದೇಶ ಅಂತೇಳಿ, ಡಾಕ್ಯುಮೆಂಟ್ಸ್ ನೋಡಲಿ ಬೇರೆ ಹೇಳ್ತಾ ಇದ್ದಾವೆ. ಕೇವಲ ಕೆಲವು ಜನ ಈ ಜಗತ್ತಿನ 3ನೇ ನಂಬರ್ ಶ್ರೀಮಂತ ದೇಶದ ಅಥವಾ ಭಾರತ ಅವರಿಗಾಗಿ 3ನೇ ನಂಬರ್ ದೇಶ ಆದ್ರೆ ಉಳಿದವ್ರಿಗಾಗಿ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಮುಂದೆ ಆರೋಗ್ಯದ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇವಕ್ಕೆ ಯಾವಕ್ಕೂ ಉತ್ತರ ಇಲ್ಲ, ಬರ್ತಾವಿಲ್ಲ ಅಂತಲ್ಲ ಉತ್ತರ. ಆದರೆ ಉತ್ತರ ಬಂದ ತಕ್ಷಣ ಅದ್ರಲ್ಲಿ ಡಿಸ್ಕಷನ್ ಇಲ್ಲ, ಯಾವುದನ್ನಾದರೂ ಅಷ್ಟಕ್ಕಷ್ಟೇ ಮುಗಿಸಿ ಹೋಗುವಂಥದ್ದು. ನಮಗೇನು ಸಂಬಂಧ ಇಲ್ಲಪ್ಪ ಅನ್ನೋಂಥ ಪರಿಸ್ಥಿತಿ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಹೊರಗನ್ನು ಸಹಿತ ವಿರೋಧ ಪಕ್ಷಗಳು ಹೇಳೋ ಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ಇವತ್ತು ಆಂದೋಲನ ಅನ್ನುವಂಥದ್ದಾಗಲಿ, ಮತ್ತೊಂದೇನೋ ಆಗಲಿ, ಬೀದಿಗಳ ಪ್ರತಿಭಟನೆ ಮಾಡುವಂಥದ್ದಾಗಲಿ, ಇವತ್ತು ಎಲ್ಲ ಭಾಳಷ್ಟು ಕಡಿಮೆ ಆಗಿ ಹೋಗ್ಬಿಟ್ಟಿದ್ದಾವೆ. ಎಲ್ಲ ಕಾರಣಗಳಿಂದ ಅಲ್ಲ, ನ್ಯಾಯಾಂಗದ ಹಸ್ತಕ್ಷೇಪ ಇರ್ಬೋದು, ಜನರು ಬೇಸತ್ತಿರ್ಬೋದು, ಅದೇ ಕಾಲಕ್ಕೆ ಪಾರ್ಲಿಮೆಂಟು ಬೇಸತ್ತಿರ್ಬೋದು, ವಿರೋಧ ಪಕ್ಷದವ್ರು ಬೇಸತ್ತಿರ್ಬೋದು, ಜನರಿಗೂ ಸಹಿತ ತಾವು ದುಡ್ಡು ತಿನ್ನೋದು ಸಾಕಾಗ್ಯದಪ್ಪ, ಎಲ್ಲಿ ಆಂದೋಲನ ಸಿಕ್ಕರು ಸಿಗಲಿ, ನಮಗೆ ಹೊಡೆ ತುಂಬ ಊಟ ಸಿಕ್ಕರು ಸಾಕಪ್ಪ, ಎಲ್ಲ ಮಲ್ಕೊಂಡು ಹೇಳ್ತೀವಿ ಅನ್ನೋಂಥ ಸ್ಥಿತಿ ಇರ್ಬೋದು. ಇವೆಲ್ಲ ಕಾರಣಕ್ಕಾಗಿ ಬೀದಿ ರಂಪ ಮಾಡುವಂಥದ್ದು ಇವತ್ತು ಉಳಿದಿಲ್ಲ. ಯಾವುದೇ ಸಮಸ್ಯೆಯನ್ನು ನಾವು ಬೀದಿ ರಂಪ ಮಾಡಲಿಕ್ಕೆ ಹೋದ್ರೆ ಮೊದಲು ಜನ ಕೂಡುವುದಿಲ್ಲ. ಅಂದಾಗ ಎಲ್ಲಿ ಹೇಳಬೇಕಪ್ಪ, ಇವರು ಜನಪ್ರತಿನಿಧಿಗಳು ವಿರೋಧ ಪಕ್ಷದವರು ಹೇಳಬೇಕಾಯ್ತು ಸಂಸತ್ನಲ್ಲ, ಇಲ್ಲ ಇಲ್ಲಿ ವಿಧಾನಸಭೆಯಲ್ಲೇ. ನಾವು ವಿಶೇಷವಾಗಿ ಈ ಒಂದು ಸಂಸತ್ತನ್ನೇ ಯಾಕೆ ಉಳಿದಿರಪ್ಪ ಅಂತಂದ್ರೆ ಇಡೀ ದೇಶದ ಒಂದು ದೊಡ್ಡ ಸಂಕೇತ. ಇವತ್ತು ನೋಡ್ರಿ, ಹೈಯರ್ ಎಜುಕೇಷನ್ ನಮ್ಮಲ್ಲಿ ಹೆಚ್ಚಿಗೆ ಮಾಡ್ತಾನೆ ಇಲ್ಲ. ಯಾಕಂತಂದ್ರೆ ಈ ಒಂದು ಹೈಯರ್ ಎಜುಕೇಷನ್ ಕ್ವಾಲಿಟಿ ನಮ್ಮಲ್ಲಿ ಇಲ್ಲೋ ಏನು. ಅದಕ್ಕಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಆಲ್ ಓವರ್ ಎವರೇಜ್ ಪ್ರತಿ ವರ್ಷವೂ, ಅದರಲ್ಲೂ ಕಳೆದ ಒಂದು 3-4 ವರ್ಷಗಳಲ್ಲಿ ಅಥವಾ 5 ವರ್ಷಗಳಲ್ಲಿ ಪ್ರತಿ ವರ್ಷವೂ ಹೆಚ್ಚು ಕಡಿಮೆ 13.5 ಲಕ್ಷ ಜನ ಹುಡುಗರು ವಿದ್ಯಾರ್ಥಿಗಳು ಬೇರೆ ಬೇರೆ ದೇಶಗಳಿಗೆ ಕಲೀಲಿಕ್ಕೆ ಹೋಗ್ತಾ ಇದ್ದಾರೆ. 13 ಲಕ್ಷ ಜನ. ಯಾರು ಇವರೆಲ್ಲ 13 ಲಕ್ಷ ಜನ? ಎಲ್ಲವರು ಬಡವಂತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅವತ್ತು ದುಡಿದು ಅವತ್ತಿನವ್ರಿಗೆ ಅವ್ರು ಪೇಮೆಂಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಪ್ರಸಂಗದಲ್ಲಿ ಇವ್ರ ಮಕ್ಕಳ ಅಮೇರಿಕಕ್ಕೆ ಮತ್ತೆ ಹೋಗಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಲ್ಲಿ ಮೇಲ್ವರ್ಗದ ಕೆಲವು ಜನರ ಮಕ್ಕಳು ಹೋಗ್ತಾ ಇದ್ದಾರೆ ಬೇರೆ ಬೇರೆ ದೇಶಕ್ಕೆ ವಿದ್ಯಾಭ್ಯಾಸಕ್ಕಾಗಿ, ಒಂದು ಒಳ್ಳೆಯ ಎಜುಕೇಷನ್ ಕಲಿತು ಎಲ್ಲರೂ ಹೋಗ್ಬೇಕಂತೇಳಿ. ಇದನ್ನು ಈ ಒಂದು ಎಜುಕೇಷನ್ ಹಂತಕ್ಕೆ ಬರೋದಕ್ಕೆ ಅನೇಕರ ಕಾರಣ ಇರ್ಬೋದು. ಹಿಂದಿನ ಕಾಂಗ್ರೆಸ್ಸಿಂದ ಕಾರಣ ಅದು ಪ್ರಶ್ನೆ ಇಲ್ಲ. ಈಗ ಮೋದಿ ಸರ್ಕಾರ ಅದೇ ಕಾರಣ ಆಗ್ತಾ ಇದೆ. ಪ್ರತಿ ವರ್ಷ ಈಗ 13 ಲಕ್ಷಕ್ಕೂ ಹೆಚ್ಚಿಗೆ ಜನ ಹೋಗ್ತಾ ಇರೋದ್ರಿಂದ ನಮ್ಮಲ್ಲಿ ಎಜುಕೇಷನ್ ಸಿಸ್ಟಮ್ ಏನಾಗಿದೆ, ಯಾವ ರೀತಿ ಆಗ್ಯದ, ಯಾವ ಹಂತಕ್ಕೆ ಬಂದಿರ್ತದೆ ಅಂತ ನಾವು ವಿಚಾರ ಮಾಡಿದಾಗ ಗಾಬರಿ ಆಗ್ತದೆ ನಮಗೆಲ್ಲ. ಏನಪ್ಪ ಪರಿಸ್ಥಿತಿ ಇರೋದಂತೇಳಿ. ಅದಕ್ಕೆ ಇದಕ್ಕೆ ಪರಿಹಾರ ಏನು ಅಂದಾಗ
ವಿಶೇಷವಾಗಿ 2014 ಬಂದಂಥ ಮೋದಿಯವ್ರ ಸರ್ಕಾರ 16-17 ಇಲ್ಲ ನೀವು ಎಜುಕೇಷನ್ ಪಾಲಿಸಿ ತರ್ತೀವಿ, ಯಾರೊಬ್ಬರು ಹೊರದೇಶಕ್ಕೆ ಹೋಗೋದಿಲ್ಲ ಅಂತ ಆಶ್ವಾಸನೆ ಕೊಟ್ಟಿದ್ರು ಅವತ್ತು. ಇವತ್ತು 13 ಲಕ್ಷ ಜನ ಹೋಗ್ತಾ ಇದ್ರು. ಈಗಿನ ಕಾರಣ ಏನಂದ್ರೆ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಇರಲಿಲ್ಲ, ನೀವು ಎಜುಕೇಷನ್ ಪಾಲಿಸಿ ಏನೂ ಉಪಯೋಗ ಇಲ್ಲ. ಮುಂದೆ ಖಾಸಗಿಯವ್ರಿಗೆ ಹೊರಗೆ ಕೊಟ್ಟಿದ್ದರಿಂದಾಗ ಅಲ್ಲಿ ಸರಿಯಾದ ಸ್ಟಾಪ್ ಇಲ್ಲದಕ್ಕಾಗಿ, ಕೆಲಸವ್ರು ಇಲ್ಲದಕ್ಕಾಗಿ, ಒಳ್ಳೆಯ ಎಜುಕೇಟೆಡ್ ಅಥವಾ ಒಬ್ಬ ತಜ್ಞರಿಲ್ಲದಕ್ಕಾಗಿ ಇವತ್ತಲ್ಲೇ ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಅತ್ಯಂತ ದಯನೀಯ ಪರಿಸ್ಥಿತಿ ಬಂದಿದ್ಬಿಟ್ಟದೆ ಇವತ್ತು ಎಲ್ಲ ಯೂನಿವರ್ಸಿಟಿಗಳಲ್ಲಿ. ಹೀಗಾಗಿ ನಮ್ಮಲ್ಲಿ ಟ್ಯಾಲೆಂಟ್ ಎಲ್ಲ ಹೊರಗೆ ಹೋಗ್ತಾ ಇದ್ದಾರೆ, ಅಲ್ಲೇ ಜಾಬ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಮೊನ್ನೆ ನಿಮ್ಗೆ ಗೊತ್ತದ ಟ್ರಂಪ್ ಅವರು ಗೋಲ್ಡ್ ಕಾರ್ಡ್ ಮಾಡಿದ್ದು, ನಿಮ್ಮಲ್ಲಿ ಯಾರು ದುಡ್ಡಿದೆ ನಮ್ಮಲ್ಲಿ ಬರ್ರಿ, ಅದು ನಮ್ಮಲ್ಲೇ ನೀವು ದುಡ್ಡಿ, ನಮ್ಮಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿರಿ ಹೋಗ್ರಿ ಅಂತೇಳಿ. ಅಂತಲ್ಲಿ ನಮ್ಮ ಯೂನಿವರ್ಸಿಟಿಗಳಲ್ಲಿ ಕಲಿಲಾರದಂಥ ಇನ್ನೊಂದು ಬೇರೆ ದೇಶಕ್ಕೆ ಕಲಿತಂಥ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡಿದ ಹುಡುಗರು ಅತ್ತ ಹೋದಾಗ ನಮ್ಮಲ್ಲಿ ಏನು ಬೆಳೀತದ. ಇನ್ನು ಆರೋಗ್ಯದ ಬಗ್ಗೆ ವಿಚಾರ ಮಾಡಿದಾಗ ಆರೋಗ್ಯದ ಬಗ್ಗೆನೂ ನೀವು ಆಯುಷ್ಮಾನ್ ಕಾರ್ಡ್ ಬಗ್ಗೆ ಮಾತಾಡ್ತೀವಿ ನಾವು, ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅಂತೇಳಿ. ಆದರೆ ಒಂದು ಅಂದಾಜಿನ ಪ್ರಕಾರ ಕೇವಲ ಈ ದೇಶದ ಬಡ 6% ಜನರಿಗೆ ಮಾತ್ರ ಆಯುಷ್ಮಾನ್ ಭಾರತ್ ಕಾರ್ಡ್ ದೊರೆತದ, ಅವ್ರಿಗೆ ಅನುಕೂಲ ಆಗ್ಯದ. ಉಳಿದ 94% ಎಲ್ಲ ಮೇಲೆ ಇದ್ದಂಥವ್ರು ಹೊಡ್ಕೊಂಡು ಲಾಭ ಮಾಡ್ಕೊಂಡಿದ್ದಾರೆ ಅಂತ ವರದಿಗಳು ಬರ್ತಾ ಇದ್ದಾವೆ. ಅದರಲ್ಲೂ ಕೆಲವೊಂದಿಷ್ಟು 1004 ಆಸ್ಪತ್ರೆಗಳು ಏನದಪ್ಪ ಅಂತಂದ್ರೆ ಅವು ಅಲ್ಲಿ ಬೋಗಸ್ಸಾಗಿ ಏನಪ್ಪ ಅಂದರೆ ದುಡ್ಡು ಹೊಡ್ಕೊಂಡು ಹೋಗೋದಕ್ಕಾಗಿ, ಅಂದ್ರೆ 5 ಲಕ್ಷ ತನಕ ಆಯುಷ್ಮಾನ್ ಇರೋದ್ರಿಂದಾಗೆ ಅದ್ರ ಲಾಭ ಇಲ್ಲಿದ್ದಂಥ ಜನ ಲಾಭ, ಯಾವ ಜನ ದುಡ್ಡಿದ್ದ ಜನ ಯಾರು ಅನುಕೂಲಸ್ಥರದಲ್ಲ ಅವ್ರಿಗೆ ಅನುಕೂಲ ಆಗುವಂಥ ಅನೇಕ ಘಟನೆಗಳಾಗಿದ್ದಾವೆ. ಅದಕ್ಕಾಗಿ ಬೋಗಸ್ ಆಸ್ಪತ್ರೆ ಹುಡ್ಕೊಂಡು ತಯಾರು ಮಾಡಿಕೊಂಡು ದುಡ್ಡು ಹೊಡ್ಕೊಂಡು ಹೋಗ್ಯಾವಂಥ ರಿಪೋರ್ಟ್ಗಳು ಬರ್ತಾ ಇದ್ದಾವೆ. ಸ್ವತಃ ಪಾರ್ಲಿಮೆಂಟ್ದಲ್ಲಿ ಈ ರಿಪೋರ್ಟ್ನ ಒಪ್ಪಿಸ್ತಾ ಇದ್ದಾರೆ. ಅಂದಾಗ ಇಲ್ಲಿ ಎಜುಕೇಷನ್ ಇಲ್ಲ, ಆರೋಗ್ಯ ಇಲ್ಲ, ಇವು ಕೇಳಲಿಕ್ಕೆ ಹೋದ್ರೆ ಅಲ್ಲಿ ಅದು ಸಂಬಂಧಿಸಿದ ಮಿನಿಸ್ಟರ್ಸ್ ಬರೋದಿಲ್ಲ. ಅದರಲ್ಲಿ ಮುಖ್ಯ ನೋಡ್ರಿ, ನಮ್ಮ ಏನಪ್ಪ ಅಂತಂದ್ರೆ ನಮ್ಮ ವಿಶೇಷವಾಗಿ ನಮ್ಮ ದಿಗ್ವಿಜಯ್ ಸಿಂಗ್ರಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಖರ್ಗೆ ಅವರಾಗಿರ್ಬೋದು. ಖರ್ಗೆ ಅವರು ಚರ್ಚೆ ಮಾಡೋದಕ್ಕಾಗಿ ಅವ್ರದಂಥವರು ಈ ಶಿಕ್ಷಣ ಮಿನಿಸ್ಟರ್ಗೆ ಜೊತೆಗೆ ಪ್ರಶ್ನೆ ಕೇಳೋದಕ್ಕಾಗಿ ಎದ್ದಾಗ ಶಿಕ್ಷಣ ಮಿನಿಸ್ಟರ್ ಇರೋದಿಲ್ಲ. ಇಲ್ಲದ ಸಮಯದಲ್ಲೇ ಅದನ್ನು ಅವ್ರು ಬಂದ ನಂತರ ಕೇಳಬೇಕಂತೇಳಿ ಅವ್ರ ನಂತರ ಪ್ರಧಾನರು ಬಂದಾಗ ಕೇಳಲಿಕ್ಕೆ ಹೋದ್ರೆ ಅದು ನಿಮ್ಮ ಸಮಯ ಆಗಿ ಹೋಗಿದ್ರಿ, ನೀವು ಮತ್ತೊಮ್ಮೆ ಕೇಳ್ರಿ ಅನ್ನುವಂಥ ಮಾತು ಬರ್ತದೆ. ಅಲ್ಲೇ ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಉಪಸಭಾಪತಿ ಹರಿವಂಶ ನಾರಾಯಣ್ ಸಿಂಗ್ ಅವರು ಇರ್ತಾರೆ. ಅವ್ರದ್ದಿಂಥವ್ರು ಇಲ್ಲ, ಮುಗಿದು ಹೋಗಿರೋ ಸಮಯ, ಕೇಳಬೇಕಾಗಿತ್ತು, ನಿಮ್ಮ ಸಮಯ ಹೋಗ್ಯದ ಇಲ್ಲ ಅಂತ ಹೇಳ್ತಾರೆ. ಆಗ ಅದೇನೋ ಅಂದಾಗ ಸಡನ್ನಾಗಿ ಅವ್ರ ಬಾಯಿಗೆ ಏನು ಬರ್ತದಪ್ಪ ಅಂದ್ರೆ ನಾವು ಟೋಕ್ಷನ್ಗೆ ನಮಗೂ ಹಾಕ್ತೀವಪ್ಪ, ನಮಗೂ ಹೇಳಿಕ್ಕೆ ಬರ್ತಂತ. ಈಗ ಸ್ವಲ್ಪ ಬಿರುಸು ಮಾತಾಡೋದಕ್ಕಾಗಿ ಅದು ದೊಡ್ಡ ರಂಪ ಮಾಡಿ ಅದು ಚರ್ಚೆ ನಡೆದಂಗೆ ಹೋಗಿಬಿಡ್ತದೆ. ನ್ಯೂ ಎಜುಕೇಷನ್ ಪಾಲಿಸಿಯಿಂದ ಏನಾಗೈತಿ ಕೇಳೋದಕ್ಕಾಗಿ ಕಷ್ಟ ಅಲ್ಲದ ಅಂತ. ಅಂದ್ರೆ ಇಲ್ಲಿ ಇರುತ್ತಿರುವಂಥ ಮಿನಿಸ್ಟರ್ಸ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಉತ್ತರ ಕೊಡೋದು ದಾಟಿಕೊಂಡು ಹೋಗುವಂಥ ಪರಿಸ್ಥಿತಿಗಳು ಆಗಿದಾವೆ. ಈಗೆಲ್ಲ ಪರಿಹಾರ ಏನು ಅಂತೇಳಿ ಅಂದ್ರೆ ಇವತ್ತು ನಮ್ಮ ಸದನ ಏನಾಗಿದೆಪ್ಪ, ಸಂಸತ್ತು ಏನಾಗೈತೆ ಅಂದ್ರೆ ಕೇವಲ ಹಸಿರು ಹೆಚ್ಚು ಹೋಗುವಂಥದ್ದು, ಯಾವುದೇ ನಿರ್ಣಾಯಕವಾದಂಥ ನಿರ್ಣಯ ತೆಗೆದುಕೊಳ್ಳೋ ಸ್ಥಿತಿ. ಯಾಕಪ್ಪ ಅಂದ್ರೆ ಇನ್ನು ಇದಕ್ಕೆಲ್ಲ ಉತ್ತರ ಕೊಡೋದು ಬರ್ತಾರಲ್ಲ, ಅಷ್ಟಿಗಿಲ್ಲ ಅಂತಲ್ಲ ನಮ್ಮ ಮೋದಿಯವರು. ಆದ್ರೆ ಮೇನ್ ಚರ್ಚೆ ಆಗಬೇಕಾಗಿತ್ತು ದಾಟಿ ಹೋಗಿಬಿಡ್ತಾವ. ನೀವು ಇದನ್ನು ಕೇಳಿದ್ರಿ ಹಿಂದಿನ ಸದನದಲ್ಲೇ ಮೋದಿ ಅದಾನಿ ಬಾಯಿ ಅಂತೇನೋ ಹೇಳಿ ಅದು ಪ್ರಶ್ನೆನ ಕೇಳಿದ್ರು, ಕಡೆಗೂ ಚರ್ಚೆ ಆಗಲೇ ಇಲ್ಲ. ಸೆಬಿ ಮೇಲೆ ಪ್ರಶ್ನೆ ಮಾಡಿದರು, ಅದು ಚರ್ಚೆ ಆಗಲಿಲ್ಲ. ಈಗ ಎಜುಕೇಷನ್ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ, ಅದ್ರೂ ಚರ್ಚೆ ಇಲ್ಲ. ಆರೋಗ್ಯದ ಮೇಲೆ ಚರ್ಚೆ ಮಾಡ್ತಂತಾರೆ, ಅದ್ರ ಮೇಲೂ ಇಲ್ಲ. ಬಡತನ ಬಗ್ಗೆ ಇಲ್ಲ, ನಾವು ಮೊದಲೇ ಶ್ರೀಮಂತರಾಗ್ತಾ ಇದ್ದೀವಿ. ಇದೇ ಉತ್ತರ. ಸುಳ್ಳು ಒಂದು ಏನಪ್ಪ ಅಂತಂದ್ರೆ ಡಾಕ್ಯುಮೆಂಟ್ಸ್ಗಳು ಕೊಡುವಂಥದ್ದು, ಅದು ಸುಳ್ಳು ಅಂಕಿಅಂಶಗಳು ಕೊಡೋದು ಇವತ್ತು ಕಾಯ್ಕಾದಂಗೆ ಆಗಿಬಿಟ್ಟದ. ಹೀಗಾಗಿ ಸಂಸತ್ತಂದ್ರೆ ಚರ್ಚೆ ಕೇಂದ್ರ ಆಗಲಾರ್ದ, ತಜ್ಞರ ಮೂಲಕ ನಡೆಯುವ ಚರ್ಚೆ ಕೇಂದ್ರ ಆಗಲಾರ್ದ, ಕೇವಲ ಅಲ್ಲೇ ಸಮಯವನ್ನು ಬಿದ್ದುಕೊಂಡ ಕಳೆದ ತಮ್ಮ ಏನಪ್ಪ ಅಂತಂದ್ರೆ ಈ ಎಲ್ಲ ಪೇಮೆಂಟ್ಗಳನ್ನು ಮತ್ತೆ ಅವರು ಸಂಬಳಗಳನ್ನು ತಗೊಂಡು ಹೋಗೋದಕ್ಕೆ ಒಂದು ಜಾಗ ಆಗಿದೆಯೋ ಅನ್ನೋಂಥ ಮಾತು ಆಗಿಬಿಟ್ಟದೆ ಇವತ್ತು. ಅಂದ್ರೆ ಸಂಸತ್ತಿಗೂ ಸಹಿತ ಇವತ್ತೊಂದು ಪವರ್ ಇಲ್ದಂಗೆ ಆಗ್ಯದ. ಹಾಗಾದ್ರೆ ವಿರೋಧ ಪಕ್ಷಗಳು ಮಾತಾಡೋದಿಲ್ಲ, ಪ್ರಶ್ನೆ ಮಾಡೋದಿಲ್ಲ, ಯಾರು ಕೇಳೋದು ಅಂತ. ಇದು ಸಹಿತ ಕಷ್ಟದ. ನ್ಯಾಯಾಂಗ ಹೋದ್ರೆ ನ್ಯಾಯಾಂಗದಿರುವುದಕ್ಕೆ ಉತ್ತರ ಸಿಗೋದಿಲ್ಲ, ಬೀದಿಗಳಿದ್ರೆ ಅದೇ ಕಾಲಕ್ಕೆ ಅದು ಜನರಿಂದನೂ ಪ್ರತಿಕ್ರಿಯೆ ಇಲ್ಲ, ಮತ್ತು ಜನರ ಸಮಸ್ಯೆ ಕೇಳೋದಿಲ್ಲ, ಹೇಳೋದಿಲ್ಲ. ಇದನ್ನು ಸಂಸತ್ತಿನಲ್ಲಿ ಕೇಳೋಣ ಅಂತಂದ್ರೆ ಇವತ್ತು ಪ್ರಧಾನಿಯವರು ಸಹಿತ ಇರ್ತಾ ಇಲ್ಲ. ಇದು ಬರ್ತಾರಿಲ್ಲ ಇಲ್ಲ ಅಂತಲ್ಲ, ಕೊನೆಯ ಮುಗಿಯೋ ಸಮಯದಲ್ಲಿ ಬರ್ತಾರೆ, ಒಂದಿಷ್ಟು ಉತ್ತರ ಕೊಡ್ತಾರೆ. ಅದಕ್ಕೆ ಇವ್ರು ಏನೋ ಕೇಳೋಕೆ ಹೋದಾಗ ಮತ್ತೆ ಹಾಯ್ ಅಂತ ಏನೋ ಮಾಡಿ ಅದನ್ನು ಮುಚ್ಚು ಹಾಕ್ತಾರೆ. ಹೀಗಾಗಿ ಸಂಸತ್ತು ಇವತ್ತು ಇದ್ದೂ ಇಲ್ಲಂಥ ಪರಿಸ್ಥಿತಿ ಬಂದು ನಿಂತ್ಬಿಟ್ಟದ.
ನಡೆದ ಚರ್ಚೆ ಆಗ್ತದೆ, ಒಪ್ಪಿಗೆ ತೊಗೊಳ್ತದೆ, ಹೋಗಿಬಿಡ್ತದೆ. ಆದರೆ ಈ ಜನಕ್ಕೆ ನಮಗೆ ಇಡೀ ದೇಶಕ್ಕೆ ಏನು ಬೇಕಾಗಿದೆ ಅನ್ನುವಂಥ ವ್ಯವಹಾರಗಳಲ್ಲಿ ಆಗದ ಘಟಿಸ್ತಾ ಹೋಗೋದು ಇದು ಇವತ್ತಿನ ಸಂಸತ್ತಿನ ಪರಿಸ್ಥಿತಿ. ಯಾಕಂದರೆ ಹಳೆಯ ಸಂಸತ್ತಿನಲ್ಲೇ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು, ಒಳ್ಳೊಳ್ಳೆ ನಿರ್ಧಾರಗಳು ಬರ್ತಾಯಿದ್ವು. ಹೊಸ ಸಂಸತ್ತು ಉತ್ತಮದ, ಚಂದದ ಎಲ್ಲ ಅದ. ಆದರೆ ಸರಿಯಾದ ನಿರ್ಧಾರಗಳು, ಜನಪರವಾದ ನಿರ್ಧಾರಗಳು ಬರ್ತಾ ಇಲ್ಲ ಅಂತೇಳಿ ಭಾಳಷ್ಟು ಈ ಒಂದು ಸಂಸದೀಯ ತಜ್ಞರ ಅಭಿಪ್ರಾಯ. ಅದೇ ಕಾಲಕ್ಕೆ ನೋವು ಸಂಕಟ ಕೂಡ. ಇವತ್ತು ಸಂಸತ್ತಂದ್ರೆ ಏನಪ್ಪ ಅಂತಂದ್ರೆ ಟ್ರಿಮ್ ಮಾಡಿ ಡ್ರೆಸ್ ಮಾಡ್ಕೊಂಡು ಹೋಗೋದು, ಉಳುದು, ಯಾರೋ ಮಾತಾಡ್ತಾರೆ, ಧಿಕ್ಕಾರ ಅನ್ನೋದು, ಮತ್ತೆ ನೋಡೋದು, ಮತ್ತೆ ಬಂದ್ಬಿಡೋದು. ಅವತ್ತು ಡಿ ಸಿಗ್ತದೆ, ದಿಲ್ಲಿ ತಿರುಗಾಡಿದ ಖುಷಿ ಸಿಗ್ತದೆ, ಮತ್ತು ಮನೆಗೆ ಬಂದಾಗ ಅವ್ರ ಭತ್ತೆ ಗಿತ್ತೆ ಏನೋದೆಲ್ಲ ಸಿಗ್ತವೆ. ಇದು ಕೇವಲ ಈ ಒಂದು ಚರ್ಚಾ ಒಂದು ಗುಡಿ ಆಗಬೇಕಾಗಿದ್ದು ಅಥವಾ ಒಂದು ಮಂದಿರ ಆಗಬೇಕಂತ ಆದಂತಹ ಈ ನಮ್ಮ ಏನಪ್ಪ ಅಂತಂದ್ರೆ ಪಾರ್ಲಿಮೆಂಟ್ ಇದ್ದಿದ್ದು ಇವತ್ತು ಕೇವಲ ವಿರೋಧಿಗಳ ಚೇರಾಟ, ಅದಕ್ಕೆ ಪ್ರತಿ ಚೇರಾಟ ಈ ಒಂದು ಆಡಳಿತಾರೂಢ ಪಕ್ಷಗಳಿಂದಾಗೆ ಇವತ್ತು ಅದು ಗೊಂದಲಗಳು ಗೂಡಾಗಿತ್ತು ಅನ್ನೋದು ಮಾತ್ರ ಅಷ್ಟ ಸತ್ಯದ. ಹೊಸ ಸಂಸತ್ತಿನ ತಯಾರಾಯಿತು, ಆದರೆ ಹೊಸ ಚಿಂತನೆಗಳಿಗೆ, ಹೊಸ ಮಾರ್ಗಗಳಿಗೆ ಅಲ್ಲಿ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಇದು ಇವತ್ತಿನ ಸಂಸತ್ತು. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತದೆ ನಾನು ಸುಳ್ಳು ಮಾತಾಡಿದ್ದು ಅನ್ನಿಸ್ತದೇನು? ಸುಳ್ಳು ಅಂತ ಹೇಳಿರಿ, ಸತ್ಯ ಅಂತ ಹೇಳಿರಿ, ಏನಾದರೂ ಹೇಳಿರಿ, ಕಾಮೆಂಟ್ ಮಾಡಿರಿ, ತಿಳಿಸ್ತಾ ಇರಿ, ಮಾತಾಡ್ತಾ ಇರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗರಡಿ ವಂದನೆಗಳು.